ನಮ್ಮ ಏನು ಇವತ್ತಿನ ಈ ಘಟನೆಗಳು ನೋಡ್ತಿದ್ದೀರಾ ಮೊನ್ನೆಯಿಂದ ಆಗುವಂಥದ್ದು, ಈ SIT ರಚನೆ ಆದ ನಂತರ ಭೀಮಾ ಚಿನ್ನಯ್ಯ ಅನ್ನುವಂಥವನು ಅವನಾಗಿ ನಾನು ಹೇಳಿರುವಂಥದ್ದು ಸುಳ್ಳು ಅಂತ ಆದ ನಂತರ 13 ಗುಂಡಿ ಆದ ನಂತರ ಒಬ್ಬೊಬ್ಬರೇ ಬರಲಿಕ್ಕೆ ಶುರು ಮಾಡಿದ್ರಿ. ಇಲ್ಲಿ ಏನು ನಾನು ಈ ಧರ್ಮಸ್ಥಳದ ವಿರುದ್ಧದ ಏನೆಲ್ಲ ವ್ಯವಸ್ಥೆಗಳಿದೆ, ವಿರುದ್ಧ ಇರುವಂಥ ಷಡ್ಯಂತ್ರಗಳಿದೆ, ಅದರಲ್ಲಿ ನಾವು ಸಾಕ್ಷಿಗಳಾಗಿದ್ದೇವೆ ಅನ್ನೋ ರೀತಿಯಲ್ಲಿ ಅಂದರೆ ಸುಜಾತ ಭಟ್ ಸುಳ್ಳು ಅಂತಾಯಿತು. ಆನಂತರ ಈ ಪುರಂದರ ಮತ್ತೆ ತುಕಾರಾಮ್ ಅಂತಿರ್ಬೋದು, ಆನಂತರ ಜಯಂತ್ ಟಿ ಬಂದರು, ಜಗದೀಶ್ ಲಾಯರ್ ಬಂದರು, ಮತ್ತೆ ನಮ್ಮ ಯಾರು ಕುಸುಮಾವತಿ ಅವರು ಒಂದ್ಸಲ ಬಂದು ಹೇಳಿದ್ರು ಚಿನ್ನಯ್ಯನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಥವಾ ಮಂಪರ್ ಪರೀಕ್ಷೆ ಮಾಡಬೇಕು ಅನ್ನುವಂಥ ಮಾತು. ಇವರೆಲ್ಲ ದಿನಕ್ಕೊಬ್ರು ಈ ತರ ಬರ್ತಿರುವಂತವರು. ಅವರ ಒಟ್ಟು ಉದ್ದೇಶ ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಒಂದು ಹೆಸರನ್ನು ಕೆಡಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದು ನಾನೊಬ್ಬ ಧರ್ಮಸ್ಥಳದ ಭಕ್ತನಾಗಿ ಹೆಗ್ಗಡೆಯವರ ಅಭಿಮಾನಿಯಾಗಿ ನನ್ನ ಒಂದು ಕಂಪ್ಲೇಂಟ್ ಇವತ್ತಿದ್ದು. ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ 13 ವರ್ಷದಿಂದ ಈಗ ಸದ್ಯ ಅದಕ್ಕಿಂತ 40 ವರ್ಷದ ಹಿಂದೆ ಇದೇ ರೀತಿಯಂತ ಬೇರೆ ಬೇರೆ ಷಡ್ಯಂತ್ರಗಳನ್ನು ಮಾಡ್ತಿರುವಂತವರು 13 ವರ್ಷದಿಂದ ಸೌಜನ್ಯ ಪ್ರಕರಣದಲ್ಲಿ ಇವರು ಯಾವುದೇ ರೀತಿಯಲ್ಲಿ ಕಾನೂನು ಅಥವಾ ಕೋರ್ಟ್ಗೆ ಹೋಗಿ ನ್ಯಾಯವನ್ನು ಕೇಳೋ ಬದಲು ಒಂದು ರಸ್ತೆಯಲ್ಲಿ ನಿಂತು ಅಥವಾ ಬೇರೆ ಬೇರೆ ಪ್ರತಿಭಟನೆ ಮುಖಾಂತರ ಧರ್ಮಸ್ಥಳದ ಹೆಗ್ಗಡೆಯವರ ಕುಟುಂಬವನ್ನಾಗಿರ್ಬೋದು ಅಥವಾ ಒಂದಷ್ಟು ಜನ ಅಲ್ಲಿಯ ಯುವಕರನ್ನ ನಿಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಥವಾ ಧರ್ಮಸ್ಥಳದ ಪರವಾಗಿ ಮಾತಾಡೋರು ಅಂತ ಯಾರೆಲ್ಲ ಇದ್ದಾರೆ, ರಾಜಕಾರಣಿಗಳಿರ್ಬೋದು ಅಥವಾ ಬೇರೆ ಬೇರೆ ಯಾರೆಲ್ಲ ಇದ್ದಾರೆ ಅಂತವರನ್ನೆಲ್ಲ ನಿಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ರು. ಈಗ ನೋಡಿದ್ರೆ ಈ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರವನ್ನ 14 ವರ್ಷಗಳ ಹಿಂದೆ ನಾನು ಇದ್ದಾಗ ಹೂತು ಹಾಕಿದ್ದೇನೆ ಅಂತ ಹೇಳಿದವನು ಈಗ ಅವನೇ ನಾನು ಈ ಪ್ರಕರಣದಲ್ಲಿ ನನ್ನನ್ನು ಷಡ್ಯಂತ್ರದಲ್ಲಿ ಬಲಿ ಮಾಡಿದ್ದಾರೆ ಅಂತೇಳಿ ಒಪ್ಪಿಕೊಂಡು ಅವನೇ ಜೈಲಿಗೆ ಹೋಗಿದ್ದಾನೆ. ಆ ನಂತರ ಒಬ್ಬೊಬ್ರು ಬರ್ತಿದ್ದಾರೆ. ಈಗ ನೋಡಿದ್ರೆ ಮಂಡ್ಯದ ಒಬ್ರು ಹೆಂಗಸು ಯಾರು ಪಾರ್ವತಿ, ನಿನ್ನೆ ಯಾವುದೋ ಒಂದು ಚಾನಲ್, ಖಾಸಗಿ ಚಾನಲ್ನಲ್ಲಿ ಹೆಸರು ನೋಡಿದೆ, ಪಾರ್ವತಿ ಅಲಿಯಾಸ್ ಕೆಂಪಮ್ಮ ಅನ್ನುವಂತ ಹೆಂಗಸು ಬಂದಿದೆ ಅಂತೇಳಿ. ಆ ಹೆಂಗಸನ್ನ ಯಾರೋ ಕಳಿಸಿರೋದು. ಆ ಹೆಂಗಸಿನ ಬಗ್ಗೆ ಅವಳ ಸ್ವಂತ ಸಹೋದರನೇ ಅವಳು ಎರಡು ಬಾರಿ ಜೈಲಿಗೆ ಹೋಗಿ ಬಂದಿರುವಂತ ಹಿನ್ನೆಲೆ ಉಳ್ಳವಳು. ಅವಳು ಈ ಪ್ರಕರಣದಲ್ಲಿ ಕೂಡ ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಸುಳ್ಳು ಹೇಳುವಂತ ಸಾಧ್ಯತೆ ಇದೆ. ಅವಳನ್ನು ಸಹ ಒಂದು ತನಿಖೆ ಮಾಡಬೇಕು ಅಂತೇಳಿ. ಹಾಗಾಗಿ ನಾವು ಹೇಳುವಂಥದ್ದು ಏನಂತ ಹೇಳಿದ್ರೆ, ಒಟ್ಟು ಈ ವ್ಯವಸ್ಥೆ ಧರ್ಮಸ್ಥಳ ಮತ್ತೆ ಧರ್ಮಸ್ಥಳದ ಹೆಗ್ಗಡೆಯವರ ಒಂದು ಮಾನಹಾನಿ ಮಾಡುವಂತ ಕೆಲಸ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ನೇರವಾಗಿ ಹೇಳಬೇಕಾದ್ರೆ ತಿಮರೋಡಿ ಇರ್ಬೋದು, ಗಿರೀಶ್ ಮಟ್ಟನ ಇರ್ಬೋದು, ಜಯಂತ್ ಟಿ ಇರ್ಬೋದು ಅಥವಾ ವಿಠಲ್ ಗೌಡ ಇರ್ಬೋದು, ಇವರೆಲ್ಲ ಸೇರ್ಕೊಂಡು ಮಾಡಿರುವಂತ ಒಂದು ದೊಡ್ಡ ಷಡ್ಯಂತ್ರ. ಇದರ ವಿರುದ್ಧ SIT ಅವರು ಯಾರೆಲ್ಲ ಇದು ಮೊನ್ನೆಯಿಂದ ಬಂದು ಈ ಕೋರ್ಟಿಗೆ ನಮ್ಮ SIT ಕಚೇರಿಗೆ ಬಂದು ನಾವು ಕೆಲವು ವಿಚಾರದಲ್ಲಿ ನಾವು ಸಾಕ್ಷಿಗಳಾಗ್ತೇವೆ ಅಥವಾ ನಾವು ಇಂಥದ್ದನ್ನು ನೋಡಿದ್ದೇವೆ ಅಂತ ಯಾರ್ಯಾರು ಹೇಳಿದ್ದಾರೆ, ಅವ್ರದ್ದು ಸುಳ್ಳು ಅಂತ ಆದ ನಂತರ ಈ ಒಟ್ಟು ಬುರುಡೆ ಪ್ರಕರಣದಲ್ಲಿ ಅವರನ್ನು ಕೂಡ ಒಂದು ಆರೋಪಿಗಳನ್ನಾಗಿ ಮಾಡಬೇಕನ್ನುವಂತ ಉದ್ದೇಶದಿಂದ ನಾವು ಇವತ್ತು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.